ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ಮೂರನೇ ದಿನದ ಲಾಗ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಬಂದುಬಿಟ್ಟು ನಾನು ನಾಷ್ಟಕ್ಕೆ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಫಸ್ಟಿಗೆ ಮಾಡಬೇಕಿತ್ತು ಖಾರ ಪೊಂಗಲಿಗೆ ಏನೇನು ಹಾಕಬೇಕು ಅಂತ. ನನಗೆ ಟೈಮ್ ಆಯಿತು, ಹಂಗಾಗಿ ನಾನು ಫಸ್ಟ್ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಖಾರ ಪೊಂಗಲ್ನ ಗೂರಾಡ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಇವತ್ತು ಲ್ಯಾಬಲ್ಲಿ ಕೆಲಸ ಇದೆ ನನಗೊಂದು ಸ್ವಲ್ಪ. ಫಸ್ಟ್ ಬಂದುಬಿಟ್ಟು ಇವತ್ತು ಲ್ಯಾಬಿಗೆ ಬಂದೆ. ಫಸ್ಟಿಗೆ ಬಂದಿದ್ಕೊಳ್ಳೆ ಲ್ಯಾಬಲ್ಲಿ ಬಂದುಬಿಟ್ಟು ಇಲ್ಲಿ ಜೀವಂತವಾಗಿರೋದನ್ನೆಲ್ಲ ಒಂದು ಇದರಲ್ಲಿ ಇಟ್ಟಿದ್ದು ಅಸ್ಥಿ ಪಂಜರ. ಇದು ಜೀವಂತವಾಗಿರೋದಿದು ನೋಡೋಕೆ ಹೆಂಗಿದೆ ನೋಡಿ ಫ್ರೆಂಡ್ಸ್. ಇದು ಮನೆಗೆ ಬಂದೆ ನಾನು. ಮನೆಗೆ ಬಂದಿದ್ದ ಕೂಡ ಖುಷಿ ಜೊತೆಗೆ ಒಂದು ಸ್ವಲ್ಪ ಆಟ ಆಡ್ತಾಯಿದ್ದೆ. ಖುಷಿ ಬಂದುಬಿಟ್ಟು ನಾನು ಹೆಂಗೆ ಆಡ್ತೀನಿ ಹಂಗೆ ಕಿಚ್ಚಾಡ್ತಾಯಿದ್ದೆ. ಸೇಮ್ ನಾನು ಹೆಂಗೆ ಕಿಚ್ಚಾಡ್ತೀನಿ ಹಂಗೆ ಆಡ್ತಿದ್ದ. ಅವನ ಜೊತೆ ಆಟ ಆಡ್ತಾಯಿದ್ದೀನಿ. ಅವನ್ನ ಇವತ್ತು ಫಸ್ಟಿಗೆ ಎಲ್ಲ ಕೆಲಸ ಬಿಟ್ಟು ಅವನ್ನೇ ಇಟ್ಕೊಂಡಿದ್ದೀನಿ ಫಸ್ಟ್ ಆಟ ಆಡ್ಸೋಕ್ಕೆ. ಯಾಕಂದರೆ ತುಂಬ ಖುಷಿಯಾಗಿದ್ದಾನೆ, ಹಂಗಾಗಿ ಅವನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ನಮ್ಮ ಭಾವ ಬಂದುಬಿಟ್ಟು ಏನೋ ಸ್ವೀಟ್ ತೊಗೊಂಬಂದಿದ್ರು. ನನ್ನ ಕೈಯಲ್ಲಿ ಓಪನ್ ಮಾಡೋಕ್ಕೆ ಬರಲಿಲ್ಲ ನನಗೆ. ಚಾಕು ತೊಗೊಂಬಂದು ಓಪನ್ ಮಾಡಿ ನೋಡಿದೆ ನಾನು ಸ್ವೀಟು. ಅವಾಗ ಹಂಗೆ ಒಂದು ಸ್ವಲ್ಪ ಸ್ವೀಟ್ ತಿನ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಖುಷಿ ಎತ್ಕೊಂಡಿದ್ದೀನಿ. ಖುಷಿ ಬಂದ್ಬಿಟ್ಟು ಅಕ್ಕ ಬಂದುಬಿಟ್ಟು ಪೂಜೆ ಮಾಡಬೇಕು. ಇವತ್ತು ಶುಕ್ರವಾರ, ಹಂಗಾಗಿ ಬೇಗ ಬೇಗ ಪೂಜೆ ಮುಗಿಸಿ ಪ್ರತಿ ಶುಕ್ರವಾರನೂ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ ನಾವು ಪ್ರತಿ ಶುಕ್ರವಾರನೂ. ಒಂದೊಂದು ದಿವಸ ಮೊಸರನ್ನ, ಇನ್ನೊಂದು ಟೈಮಲ್ಲಿ ಮೊಸರನ್ನ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ಬಂದಾಯಿತು ಫ್ರೆಂಡ್ಸ್. ಇದು ಮಾರಮ್ಮ ದೇವಸ್ಥಾನ, ಮನೆ ಹತ್ರ ಇರುವ ದೇವಸ್ಥಾನನೇ ಇದು. ಇದು ಮಾರಮ್ಮನವರ ವಿಗ್ರಹ. ಇದು ಬಂದುಬಿಟ್ಟು ಶಾಂತ ಸ್ವರೂಪ ವಿಗ್ರಹ ಅಂತಾರೆ. ಇದ್ರ ಮೇಲುಗಡೆ ಇರೋದು ವಿಗ್ರಹ ಬಂದುಬಿಟ್ಟು ಮಾರಮ್ಮರವರ ಮೊದಲನೆಯ ರೂಪ. ಇವರು ಉಗ್ರ ಅವತಾರ ತಗೊಂಡಾಗ ಆ ಥರ ರೂಪ ಆಯ್ತಂತೆ. ಇವರು ಶಾಂತವಾಗಿರಬೇಕಾದ್ರೆ ಈ ಥರ ವಿಗ್ರಹವನ್ನು ಮಾಡಿಸಿದ್ದಾರೆ. ಇದು ಮಾರಮ್ಮ ದೇವಿಯವರು. ಈ ದೇವಸ್ಥಾನಕ್ಕೆ ನಾವು ಮುಂಚಿಂದನೂ ಬರ್ತೇವೆ. ಇಲ್ಲಿ ಬೆಂಗಳೂರಿಗೆ ಬಂದಾಗಿಂದಲೂ ಇಲ್ಲೇ ಇದ್ದಾಗಿಂದಲೂ ಇಲ್ಲಿ ಮನೆ ಹತ್ರನೇ ದೇವಸ್ಥಾನ ಇರೋದು. ಹಂಗಾಗಿ ಇಲ್ಲಿ ಪ್ರತಿ ಶುಕ್ರವಾರನೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಪ್ರಸಾದ ಮಾಡಿಸ್ಕೊಂಬಂದಿದ್ದು ಎಲ್ಲರಿಗೂ ಕೊಟ್ಟಾಯಿತು. ಇವಾಗ ಪ್ರಸಾದ ನಾವು ಇಸ್ಕೊತಾ ಇದ್ದೀವಿ. ಜೀವ ಮುಂಚೆನೇ ಇರ್ತಾನೆ ಪ್ರಸಾದಕ್ಕೆ. ಪ್ರಸಾದ ಇಸ್ಕೊಂಡು ಆಚೆ ಕೂತ್ಕೊಂಡು ಒಂದು ಸ್ವಲ್ಪ ತಿಂದು ತಿಂದು ಹೋಗೋಣ ಅಂತ ಫಸ್ಟ್ ಪ್ರಸಾದ ತಿಂತದೆ. ಇಲ್ಲಿ ಡಸ್ಟ್ಬಿನ್ನಿಗೆ ಹಾಕಬೇಕು, ಅಲ್ಲಿ ಇಲ್ಲಿ ಹಾಕ್ಬಾರ್ದು ಅಂತ ಡಸ್ಟ್ಬಿನ್ ಇಟ್ಟಿದ್ದಾರೆ. ತಿಂದ್ಬಿಟ್ಟು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ಅಲ್ಲಿಂದ ನಾನು ಅಕ್ಕ ಹೋಗ್ತಿದ್ವು. ಮತ್ತು ಮನೆ ಹತ್ರನೇ ಇರುವ ನಾಗ ದೇವಸ್ಥಾನಕ್ಕೆ ಹೋಗಿ ಹಂಗೆ ಮನೆಗೆ ಹೋಗೋಣ ಅಂತ ಅಕ್ಕ ಹೇಳಿದ್ಲು. ಅಲ್ಲಿಂದ ನಾನು ಅವಳು ನಾಗದೇವತೆ ಟೆಂಪಲ್ಗೆ ಹೋದ್ವು. ನಾಗದೇವತೆ ಟೆಂಪಲ್ಲಿಗೆ ಬಂದಮೇಲೆ ಅಲ್ಲಿ ನೋಡಿದ್ರೆ ವಿಗ್ರಹ ಏನೂ ಇಲ್ಲ. ಅಲ್ಲಿ ಬಂದುಬಿಟ್ಟು ಹುತ್ತ ಬೆಳೆದಿದೆ. ಇಲ್ಲಿ ಬಂದುಬಿಟ್ಟು ನಾಗದೇವತೆ ವಿಗ್ರಹ ಮಾಡಿಸಲ್ಲಂತೆ. ಯಾಕಂದರೆ ನಾಗರಾವು ಪ್ರತಿ ವಾರನೂ ಬಂದು ಇಲ್ಲಿ ಹಾಲು ಕುಡ್ದೋಗುತ್ತೆ ಅಂತ ಇಲ್ಲಿರೋರು ಸ್ವಾಮೀಜಿಯವರು ಹೇಳ್ತಾಯಿದ್ರು. ಅಕ್ಕನ ಹತ್ರ ಮಾತಾಡ್ತಿದ್ರು ಅದ್ರ ಬಗ್ಗೆ ಸ್ಟೋರಿ ಹೇಳ್ತಾಯಿದ್ದೆ. ಅಲ್ಲಿಂದ ಬಂದುಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಾಯಿತು. ಹೀಗೆ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.